ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ ನಾವು ಮಷಿನ್ ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು. ಬಿಗಿನರ್ಸ್ಗೆ ಮಷಿನ್ ನ ಯೂಸ್ ಮಾಡೋದೇ ಗೊತ್ತಿರಲ್ಲ. ಸೊ ದಾರ ಹಾಕೋದ್ ಗೊತ್ತಿರಲ್ಲ, ದಾರ ಸುತ್ತೋದ್ ಗೊತ್ತಿರಲ್ಲ, ಬಾಬಿನ್ ಕೇಸ್ ಅಂತ ಹಾಕೋದ್ ಗೊತ್ತಿರಲ್ಲ, ಸೂಜಿ ಹಾಕೋದ್ ಗೊತ್ತಿರಲ್ಲ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಯಾವ ರೀತಿ ಪೆಟಲ್ ಮಾಡಬೇಕು, ಯಾವ ರೀತಿ ಬಾಬಿನ್ ಕೇಸ್ಗೆ ದಾರನ ನಾವು ಫಿಲ್ ಮಾಡ್ಕೋಬೇಕು ಅಂತೆಲ್ಲ ನಾನು ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಸೊ ಸ್ವಲ್ಪನೂ ಸ್ಕಿಪ್ ಮಾಡದಂತೆ ಕಂಪ್ಲೀಟ್ ವಿಡಿಯೋನ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಲಾಸ್ಟ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇವಾಗ ಫಸ್ಟ್ ನಾನು ಸೂಜಿನ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಸೊ ಸೂಜಿ ಬಂದು ಈ ರೀತಿ ಇದೆ. ಒಂದೊಂದು ಮಿಷಿನ್ಗೂ ಡಿಫ್ರೆಂಟ್ ಆಗಿ ಸೂಜಿ ಬರುತ್ತೆ. ಸೊ ನನ್ನ ಮಿಷಿನ್ಗೆ ಇಲ್ಲಿ ಫ್ಲಾಟ್ ಇದೆ, ಈ ಸೈಡು ಬಾಲ್ ಇದೆ. ಸೊ ಕೆಲವು ಮಿಷಿನ್ಸ್ಗೆ ಫುಲ್ ರೌಂಡ್ ಇರುತ್ತೆ. ಸೊ ನನ್ಗೆ ಒಂದ್ ಸೈಡ್ ಫ್ಲಾಟ್ ಇದೆ, ಒಂದ್ ಸೈಡ್ ರೌಂಡ್ ಇದೆ. ಸೊ ಫಸ್ಟು ಇಲ್ಲಿ ಫ್ಲಾಟ್ ಇರೋದನ್ನ ನಿಮ್ಮ ಮಿಷಿನ್ ಸೂಜಿನ ಇದೇ ರೀತಿ ಆದ್ರೆ ಫ್ಲಾಟ್ ಇರೋದನ್ನ ಈ ಸೈಡ್ ಇಟ್ಕೊಳ್ಳಿ. ಇದು ಮೇಲ್ಗಡೆ ಇರಬೇಕು ನೋಡಿ, ಮಿಷಿನ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂಗ್ ಕೆಳಗಡೆ ಇರುತ್ತೆ, ಕೆಳಗಡೆ ಇರುವಾಗ ಹಾಕೋದಿಕ್ಕಾಗಲ್ಲ. ಸೊ ಈ ರೀತಿ ಮೇಲ್ಗಡೆ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡಿ. ಸೊ ಫ್ಲಾಟ್ ಇರೋದನ್ನ ಈ ಸೈಡ್ ಇಟ್ಟು ಈ ಹೋಲ್ ಇದೆಯಲ್ಲ, ಹೋಲ್ ಒಳಗಡೆಯಿಂದ ಹಾಕಿ ಮೇಲ್ಗಡೆಗೆ ಈ ರೀತಿ ಇನ್ಸರ್ಟ್ ಮಾಡ್ಬೇಕು. ಫುಲ್ಲು ಎಷ್ಟು ಮೇಲ್ಗಡೆ ಹೋಗುತ್ತೋ ಅಷ್ಟು ಮೇಲ್ಗಡೆ ಕಳಿಸ್ಬಿಟ್ಟು ಇದೇನಿದೆ ಇಲ್ಲಿ, ಇದನ್ನ ಟೈಟ್ ಮಾಡ್ಬೇಕು. ನೀವು ಇಲ್ಲಿ ಟೈಟ್ ಮಾಡ್ಲಿಲ್ಲ ಅಂದ್ರೂ ಸ್ಟಿಚಿಂಗು ಕರೆಕ್ಟ್ ಆಗಿ ಬರೋದಿಲ್ಲ, ಏರುಪೇರ್ ಆಗುತ್ತೆ. ಸೊ ಇಲ್ಲಿ ನೀಟಾಗಿ ಟೈಟ್ ಮಾಡ್ಬೇಕು, ಆವಾಗ ಸೂಜಿ ಕೂರುತ್ತೆ. ಸೊ ಈ ರೀತಿ ಸೂಜಿನ ಇನ್ಸರ್ಟ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಪೆಟಲ್ ತುಳಿಯೋದು. ನೀವು ಪೆಟಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸ್ಟಿಚಿಂಗ್ ಕಲಿಯುವಾಗ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ, ಫುಲ್ ಬಿಗಿನರ್ಸ್ ಆಗಿದ್ರೆ ಪೆಟಲ್ ನ ಯಾವ ರೀತಿ ತುಳಿಬೇಕಂದ್ರೆ, ಎರಡು ಕಾಲು ಯೂಸ್ ಮಾಡ್ಬೇಡಿ ನೋಡಿ, ಎರಡನ್ನು ಮಿಡಲ್ ಅಲ್ಲಿ ಯೂಸ್ ಮಾಡ್ಬೇಡಿ. ಈ ರೀತಿ ಫಸ್ಟ್ ಒಂದ್ ಕಾಲು ಈ ಸೈಡ್ ಇಡಿ ಹಿಂದೆಗಡೆ, ಇನ್ನೊಂದ್ ಕಾಲು ಇಲ್ಲಿಡಿ. ಸೊ ಈ ರೀತಿ ಪೆಟಲ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ಈ ರೀತಿ ಪೆಟಲ್ ಮಾಡ್ಬೇಕು. ಇದೇನಿದೆ ರೈಟ್ ಸೈಡ್ ಇಂದ ಇಲ್ಲಿ ಪ್ರೆಸ್ ಮಾಡ್ಬೇಕು, ಅಂಡ್ ಲೆಫ್ಟ್ ಸೈಡ್ ಇಂದ ಇಲ್ಲಿ ಪ್ರೆಸ್ ಮಾಡ್ಬೇಕು. ಸೊ ಈಸಿಯಾಗಿ ಈ ರೀತಿ ಪೆಟಲ್ ಆಗುತ್ತೆ ನೋಡಿ. ಈ ರೀತಿ ಈಸಿಯಾಗಿ ಈ ರೀತಿ ಮುಂದೆಗಡೆಯಿಂದ ಇದನ್ನ ಪ್ರೆಸ್ ಮಾಡ್ಬೇಕು, ಬ್ಯಾಕ್ ಸೈಡ್ಗೆ ರೈಟ್ ಸೈಡ್ ಪ್ರೆಸ್ ಮಾಡ್ಬೇಕು. ಸೊ ಈ ರೀತಿ ಫಸ್ಟ್ ಪೆಟಲ್ ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ರೀತಿ ಪೆಟಲ್ ತುಳಿಬೇಕು. ನೀವು ಫುಲ್ ಕಲ್ಸಾದ್ಮೇಲೆ ಬೇಕಾದ್ರೆ 2 ಲೆಗ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಕಲಿಯೋದಕ್ಕಿಂತ ಮುಂಚೆ ಈ ರೀತಿ ಮೆಥಡ್ ನ ಫಾಲೋ ಮಾಡಿ. ಸೊ ಈ ರೀತಿ ಪೆಟಲ್ ಮಾಡೋದನ್ನ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೀಟಾಗಿ ನೀವು ಮೆಷಿನ್ ನ ಹ್ಯಾಂಡಲ್ ಮಾಡೋದಕ್ಕೆ ಬರುತ್ತೆ. ಪೆಟಲ್ಲೇ ತುಳಿಯೋದಕ್ಕೆ ಬರಲಿಲ್ಲ ಅಂತಂದ್ರೆ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಮೆಷಿನ್ಗೆ ಬೆಲ್ಟ್ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಇದನ್ನ ಬೆಲ್ಟ್ ಅಂತ ಹೇಳ್ತಾರೆ. ಸೊ ನೀವು ಬೆಲ್ಟ್ ತಗೊಂಡಾಗ ನೋಡಿ, ಫಸ್ಟ್ ಇಲ್ಲಿ ಕಾಣ್ತಿದೆ ಅಲ್ವಾ ಈ ಪಾಯಿಂಟ್. ಸೊ ಇಲ್ಲಿಗೆ ಈ ಬೆಲ್ಟ್ ನ ಕೂರಿಸ್ಬೇಕು. ನೆಕ್ಸ್ಟ್ ಕೆಳಗಡೆ ಯಾವ ರೀತಿ ಹಾಕ್ಬೇಕಂದ್ರೆ, ಇದನ್ನ ಫಸ್ಟ್ ಈ ಸೈಡ್ ಹಾಕಿ ಡೌನ್ ಇಂದ ಹಿಂಗ್ ಮಾಡ್ಕೊಂಡು ಇಲ್ಲೇನ್ ಕಾಣಿಸ್ತಿದೆ ಈ ರೀತಿ ಮೇಲ್ಗಡೆಗೆ ಮೂವ್ ಮಾಡಿ. ಸೊ ಇದು ಇನ್ಸರ್ಟ್ ಆಗುತ್ತೆ ಬೆಲ್ಟ್. ಈ ರೀತಿ ಬೆಲ್ಟ್ ನ ಹಾಕೋಬೇಕು. ಸೊ ಇದೇನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವ್ ಏನಾದ್ರು ಬೆಲ್ಟ್ ನ ರಿಮೂವ್ ಮಾಡ್ಬೇಕಂದ್ರೆ ಹೆಂಗೋ ರಿಮೂವ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಬೆಲ್ಟ್ ನ ರಿಮೂವ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ತುಳಿತಾ ಹಿಂಗ್ ಮಾಡಿದ್ರೆ ಬೆಲ್ಟ್ ಓಪನ್ ಆಗುತ್ತೆ. ಸೊ ಬೆಲ್ಟ್ ನ ರಿಮೂವ್ ಮಾಡೋದಕ್ಕೆ ಇದನ್ನ ಕೊಟ್ಟಿರ್ತಾರೆ. ಇವಾಗ ಬಾಬಿನ್ಗೆ ಯಾವ ರೀತಿ ದಾರನ ಫಿಲ್ ಮಾಡ್ಬೇಕಂತ ತೋರಿಸ್ತೀನಿ. ಇದು ಬಾಬಿನ್ ಕೇಸ್ ಅಂತ ಹೇಳ್ತೀವಿ. ಇವಾಗ ದಾರನ ತಗೊಂಡು ಬಾಬಿನಿಗೆ ಸ್ವಲ್ಪ ಈ ರೀತಿ ನಮ್ಮ ಕೈಯಿಂದ ಫಸ್ಟು ಸುತ್ಕೋಬೇಕು ನೋಡಿ. ಈ ರೀತಿ ಸುತ್ಕೊಂಡು, ಇದು ಶಾಪಲ್ಲೆಲ್ಲ ಸಿಗುತ್ತೆ ನಿಮಗೆ, ಬುಕ್ ಸ್ಟೋರಲ್ಲಿ, ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ದಾರ ಫಿಲ್ ಮಾಡೋದು ಫಿಲ್ಲರ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. ಇದೇನಿಲ್ಲ, ಒಂದು 20 ರೂಪೀಸ್ ಆಗುತ್ತೆ ಅಷ್ಟೇ ಕಾಸ್ಟು. ಸೊ ಇಲ್ಲಿ ನಾವು ಈ ರೀತಿ ಸುತ್ತಿರಬೇಕು. ಸೊ ನೋಡಿ, ನಮ್ಮ ಆಪೋಸಿಟ್ ಇರಬೇಕು ನೋಡಿ. ಈ ರೀತಿ ನಾವು ಫಿಲ್ ಮಾಡುವಾಗ ಈ ರೀತಿ ಆಪೋಸಿಟಲ್ಲಿ ಇರಬೇಕು. ಸೊ ಇವಾಗ ಹೋಲ್ಗೆ ಇನ್ಸರ್ಟ್ ಮಾಡಿ
ಇಲ್ಲಿ ಸಪೋರ್ಟರ್ ಇರುತ್ತಲ್ಲ, ಸಪೋರ್ಟರ್ಗೆ ದಾರನ ಕೂರಿಸ್ಕೊಂಡು ಈ ರೀತಿ ಮುಂದೆಗಡೆಗೆ ನಾವು ಈ ರೀತಿ ಚಕ್ರನ ಮುಂದಕ್ಕೆ ತಿರುಗಿಸ್ಕೊಂಡು ಕಾಲಿಂದ ಪೆಟಲ್ ಮಾಡಬೇಕು. ಸೊ ನಾವು ದಾರನ ಇಲ್ಲೇನಿರುತ್ತೆ ರೋಲರು, ಈ ರೋಲರ್ನ ಆ ಬಂಡಿಗೆ ಟಚ್ ಮಾಡಬೇಕು. ಸೊ ಟಚ್ ಮಾಡಿ ಪೆಟಲ್ ಮಾಡಿದ್ರೆ ಈ ರೀತಿ ದಾರ ಫಿಲ್ ಆಗುತ್ತೆ. ಸೊ ನೋಡಿ, ಅದು ಮೇಲ್ಗಡೆ ಅಲ್ಲಿ ಸಪೋರ್ಟರ್ ಕೊಟ್ಟಿದ್ದೀವಲ್ವಾ, ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ದಾರನ ಸುತ್ತಬೇಕು. ಸೊ ಇದೇ ರೀತಿ ಫುಲ್ಲಾಗಿ ನೀವು ಫಿಲ್ ಮಾಡ್ಕೋಬೇಕು. ಸೊ ಈ ಥರ ನಾವು ಬಾಬಿನ್ಗೆ ದಾರನ ಫಿಲ್ ಮಾಡ್ಕೋತೀವಿ. ಸೊ ಅದು ನಿಮಗೆ ಆ ಹೆಲ್ಪರ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಸ್ಕ್ರೂ ಡ್ರೈವರ್ ಇರುತ್ತೆ ಅಲ್ವಾ, ಸ್ಕ್ರೂ ಡ್ರೈವರ್ನ ಯೂಸ್ ಮಾಡ್ಬೋದು. ಸೊ ಸ್ಕ್ರೂ ಡ್ರೈವರ್ ಒಳಗಡೆ ಈ ರೀತಿ ಇನ್ಸರ್ಟ್ ಮಾಡಿಬಿಟ್ಟು ನಮಗೇನು ಬಾಬಿನ್ ಇದೆ ಆ ಬಾಬಿನ್ನ ಆ ಬಂಡಿ ಇರುತ್ತಲ್ಲ, ಮಿಷಿನ್ ಬಂಡಿಗೆ ಟಚ್ ಮಾಡಿ ಈ ರೀತಿ ಸುತ್ತಬೇಕು. ಸೊ ಈ ರೀತಿ ಕೂಡ ದಾರನ ನೀಟಾಗಿ ಈಸಿಯಾಗಿ ಫಿಲ್ ಮಾಡ್ಕೋಬೋದು. ಸೊ ನೀವು ಎರಡನ್ನೂ ಯೂಸ್ ಮಾಡಿ ಫಿಲ್ ಮಾಡ್ಬೋದು ನೀಟಾಗಿ. ಸೊ ಇದಾದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಬಾಬಿನ್ ಕೇಸ್ ಒಳಗಡೆ ಬಾಬಿನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟು ಸ್ವಲ್ಪ ದಾರಾನ ಎಳೆದಿಟ್ಕೊಂಡಿರಿ, ಈ ರೀತಿ ಇನ್ಸರ್ಟ್ ಮಾಡಬೇಕು. ಫಸ್ಟು ಇನ್ಸರ್ಟ್ ಮಾಡಿಬಿಟ್ಟು ಇಲ್ಲೇನು ಸ್ಪೇಸ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಸ್ಪೇಸ್ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ಇಲ್ಲಿ ಕೆಳಗಡೆ ಬರೋ ಥರ ಈ ರೀತಿ ಹೇಳ್ಕೊಂಡು ದಾರನ ಸ್ವಲ್ಪ ಮುಂದೆಗಡೆಗೆ ಎಳ್ಕೊಳ್ಳಿ. ಒಳಗಡೆ ಆವಾಗ ನೀಟಾಗಿ ಸೆಟ್ ಆಗುತ್ತೆ. ಇವಾಗ ಇದನ್ನು ಮಿಷಿನ್ಗೆ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂದರೆ, ಇಲ್ಲಿ ಬಾಬಿನ್ ಕೇಸ್ ಹಾಕೋದಕ್ಕೆ ಜಾಗ ಕೊಟ್ಟಿರ್ತಾರೆ. ಇವಾಗ ಬಾಬಿನ್ ಕೇಸಲ್ಲಿ ಈ ರೀತಿ ಒಂದು ಆಪ್ಷನ್ ಇರುತ್ತೆ, ಇದನ್ನು ಎಳ್ದಿಟ್ಕೋಬೇಕು ನಾವು ಹಾಕಬೇಕಾದ್ರೆ. ಇದು ಲಾಕರು. ಸೊ ಇದನ್ನು ಎಳ್ದಿಟ್ಕೊಂಡು ಈ ರೀತಿ ಬಿಟ್ಬಿಡ್ಬೇಕು, ಆವಾಗ ಲಾಕ್ ಆಗುತ್ತೆ. ಸೊ ನೀವು ಹಾಕೋಕ್ಕಿಂತ ಮುಂಚೆ ಇದನ್ನು ಎಳ್ದಿಟ್ಕೋಬೇಕು. ನೋಡಿ, ಇಲ್ಲಿ ಏನು ಸ್ಪೇಸ್ ಕೊಟ್ಟಿರ್ತಾರೆ ಅಲ್ಲಿ ಇನ್ಸರ್ಟ್ ಮಾಡಬೇಕು. ನೋಡಿ, ಇಲ್ಲಿ ಕಡ್ಡಿ ಥರ ಇದೆ ಅಲ್ವಾ, ಕಡ್ಡಿ ಥರ ಸಪೋರ್ಟಿಗೆ ಅಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿಗೆ ಫಿಟ್ ಆಗಬೇಕು ಅದು. ನೋಡಿ, ಈ ರೀತಿ ಫಿಟ್ಟಾಗಿ ಒಳಗಡೆ ಇನ್ಸರ್ಟ್ ಮಾಡಿ ಬಿಟ್ಬಿಡಬೇಕು. ಸೊ ಇವಾಗ ಲಾಕ್ ಆಗುತ್ತೆ. ಇವಾಗ ದಾರನ ಯಾವ ರೀತಿ ಹಾಕಬೇಕಂತ ಹೇಳಿದರೆ ನೋಡಿ, ಆ ರೀತಿ ಮೇಲ್ಗಡೆ ದಾರ ಹಾಕೋದಕ್ಕೆ ಸಪೋರ್ಟರ್ ಕೊಟ್ಟಿರ್ತಾರೆ ಅಲ್ವಾ, ಆ ಸಪೋರ್ಟರ್ಗೆ ಫಸ್ಟ್ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ಏನು ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲಿ ಕೂರಿಸ್ಕೋಬೇಕು. ಅಲ್ಲಿಂದ ಇಲ್ಲಿ ರಿಂಗ್ ಕಾಣಿಸ್ತಿದೆಯಲ್ಲ, ಈ ರಿಂಗ್ ಒಳಗಡೆಯಿಂದ ರೌಂಡಾಗಿ ತಗೋಬೇಕು. ಫಸ್ಟು ಈ ಕಡ್ಡಿಯಿಂದ ಮುಂದೆಗಡೆಗೆ ದಾರ ಮಾಡಿಬಿಟ್ಟು ಇಲ್ಲಿ ಏನು ಹೋಲ್ ಕಾಣಿಸ್ತಿದೆ ಅಲ್ಲಿಂದ ದಾರನ ತಗೋಬೇಕು. ಇಲ್ಲೇನು ಸಪೋರ್ಟರ್ ಇದೆ, ಸಪೋರ್ಟರ್ ಒಳಗಡೆ ದಾರನ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ಸೂಜಿ ಒಳಗಡೆ ದಾರನ ಇನ್ಸರ್ಟ್ ಮಾಡಬೇಕು. ಸೊ ಈ ರೀತಿ ದಾರ ಹಾಕೋದು ಪ್ರೋಸೆಸ್ ಇರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದುಬಿಡುತ್ತೆ. ಇವಾಗ ಬ್ಯಾಕ್ ಸೈಡ್ ಒಂದು ಸಪೋರ್ಟರ್ ಇರುತ್ತೆ, ಈ ರೀತಿ ಮೇಲ್ಗಡೆ ಎತ್ತಬೇಕು. ನೀವೇನಾದರೂ ದಾರ ಒಳಗಡೆ ಹಾಕುವಾಗ, ಕ್ಲಾತ್ ಒಳಗಡೆ ಹಾಕುವಾಗ ಈ ರೀತಿ ಮೇಲ್ಗಡೆ ಎತ್ತಿದ್ರೆ ಇಲ್ಲಿ ಕೆಳಗಡೆ ಏನಿರುತ್ತೆ ಅದು ಲಿಫ್ಟ್ ಆಗುತ್ತೆ, ಮೇಲ್ಗಡೆ ನಮಗೆ ಸ್ಪೇಸ್ ಕೊಡುತ್ತೆ ಕ್ಲಾತ್ನ ಹಾಕೋದಕ್ಕೆ. ಈ ರೀತಿ ಹಿಂದಗಡೆ ದಾರನ ಬಿಟ್ಬಿಡಬೇಕು. ಸೊ ನೀವು ದಾರನ ಪೋಣಿಸಾದ್ಮೇಲೆ ಇಷ್ಟು ದಾರನ ಬಿಟ್ಟಿರಬೇಕು ಯಾವಾಗಲೂ. ಇಲ್ಲ ಅಂದರೆ ಆ ದಾರ ನೀವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದಾಗ ಸೂಜಿಯಿಂದ ಹೊರಗಡೆ ಬಂದುಬಿಡುತ್ತೆ. ಸೊ ಯಾವಾಗಲೂ ಸ್ವಲ್ಪ ಉದ್ದ ದಾರನ ಬಿಟ್ಟಿರಬೇಕು. ಇದು ಪ್ರೋಸೆಸ್ ಆಗಿದೆ. ನೆಕ್ಸ್ಟು ಸ್ಟಿಚಿಂಗು. ಪೆಟಲ್ ಮಾಡೋದು ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕಂತ. ಇವಾಗ ನಾನು ಒಂದು ವೇಸ್ಟ್ ಕ್ಲಾತ್ ತೊಗೊಂಡಿದ್ದೀನಿ. ವೇಸ್ಟ್ ಕ್ಲಾತ್ಗೆ ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹಿಂದಗಡೆ ಏನು ಸಪೋರ್ಟ್, ಈಗ ಕ್ಲಾತ್ ಹೋಗಬೇಕು, ಸೊ ಸಪೋರ್ಟರ್ನ ಯೂಸ್ ಮಾಡಬೇಕು. ಇದನ್ನು ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದಾಗ ನಮಗೆ ಕ್ಲಾತ್ನ ಇನ್ಸರ್ಟ್ ಮಾಡೋದಕ್ಕೆ ಜಾಗ ಸಿಗುತ್ತೆ. ಸೊ ನಮ್ಮ ಸೂಜಿ ನೇರ ಬರೋಷ್ಟು ಕ್ಲಾತ್ನ ಒಳಗಡೆ ಇನ್ಸರ್ಟ್ ಮಾಡಿ ಹಿಂದೆಗಡೆ ಕ್ಲೋಸ್ ಮಾಡಬೇಕು. ಸೊ ಇವಾಗ ಇಲ್ಲೇನು ಬಂಡಿ ಇದೆ, ಬಂಡಿನ ನಾವು ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮೂವ್ ಮಾಡ್ತಾ ಕೆಳಗಡೆ ನೀಟಾಗಿ ಪೆಟಲ್ ಮಾಡಬೇಕು. ಸೊ ನೀಟಾಗಿ ಪೆಟಲ್ ಮಾಡ್ತಾ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನೀವು ಸ್ಟಿಚಿಂಗ್
ಕಲಿಬೇಕಂದ್ರೆ ಫಸ್ಟು ವೇಸ್ಟ್ ಕ್ಲಾತ್ನ ಇಟ್ಕೊಂಡು ಪೆಟಲ್ ಮಾಡೋದನ್ನು ಕಲೀರಿ. ಫಸ್ಟು ನೀವು ಕ್ಲಾತ್ನ ಯೂಸ್ ಮಾಡದಂತೆ ದಾರನ ಹಾಕದಂತೆ ಪೆಟಲ್ನ ಪ್ರಾಕ್ಟೀಸ್ ಮಾಡಿ. ಪೆಟಲ್ ಪರ್ಫೆಕ್ಟ್ ಆದಮೇಲೆ ಆಮೇಲೆ ದಾರ ಯೂಸ್ ಮಾಡಿ ಒಂದು ವೇಸ್ಟ್ ಕ್ಲಾತ್ಗೆ ಸ್ಟಿಚ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಬರುತ್ತೆ ಸ್ಟಿಚಿಂಗು. ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದು ಹೊಲಿಗೆ ಸೈಜಸ್ಸು. ಸೊ ಚಿಕ್ಕ ಸೈಜಸ್ ಬೇಕು ಅಂದರೆ ಕೆಳಗಡೆ ಮಾಡ್ಕೋಬೇಕು, ಈ ಬ್ಲ್ಯಾಕಿಂದ ಕೆಳಗಡೆ. ಸ್ಟಿಚ್ಚಿಂಗು ದೊಡ್ಡದಾಗಿರಬೇಕು ಅಂದರೆ ಈ ರೀತಿ ಮೇಲ್ಗಡೆ ಮಾಡ್ಕೋಬೇಕು. ನಾನಿವಾಗ ಚಿಕ್ಕದಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ಸೊ ನಾನು ಸಣ್ಣ ಹೊಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಸಣ್ಣ ಹೊಲಿಗೆ ಅಲ್ವಾ, ತುಂಬ ಸಣ್ಣ ಹೊಲಿಗೆ ಬರುತ್ತೆ. ನಾನು ತುಂಬ ಝೀರೋ ಮಾಡ್ಕೊಂಡಿದ್ದೀನಿ. ಇದು ನಾವು ಸ್ಲೀವ್ಸೆಲ್ಲ ಸ್ಟಿಚ್ ಮಾಡುವಾಗ ತುಂಬ ಹೆಲ್ಪ್ಫುಲ್ಲು. ನೋಡಿ, ಇಷ್ಟು ಸಣ್ಣ ಬಂದಿದೆ. ನಾನು ಇದೇ ರೀತಿ ನಿಮಗೆ ದೊಡ್ಡ ಹೊಲಿಗೆ ಯಾವ ರೀತಿ ಬರುತ್ತೆ ಅಂತಲೂ ತೋರಿಸ್ತೀನಿ. ನೋಡಿ, ಇವಾಗ ಮೇಲ್ಗಡೆಗೆ ಹಾಕೋತಾ ಇದ್ದೀನಿ. ದೊಡ್ಡ ಹೊಲಿಗೆಗೆ ಸ್ಟಿಚಿಂಗ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡಾದ್ಮೇಲೆ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ದೊಡ್ಡ ಹೊಲಿಗೆ, ಸಣ್ಣ ಹೊಲಿಗೆ. ನೋಡಿ, ಈ ರೀತಿ ಮೀಡಿಯಮ್ ಸೈಜು ಬಂದಿದೆ. ಇದು ತುಂಬ ಚಿಕ್ಕ ಸೈಜಾಗಿ ಬಂದಿದೆ. ಸೊ ಈ ರೀತಿ ಹೊಲಿಗೆಯನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಮಿಷಿನಲ್ಲಿ. ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡ ಹೊಲಿಗೆ ಹಾಕೋಬೋದು, ಸಣ್ಣದಾಗಬೇಕು ಅಂದರೆ ಸಣ್ಣದಾಗಬೇಕಾದ್ರೂ ಹೊಲಿಗೆ ಹಾಕೋಬೋದು. ಯೂಶ್ವಲಿ ಮೀಡಿಯಮ್ ಸೈಜಲ್ಲಿ ಇಟ್ಟು ಸ್ಟಿಚ್ ಮಾಡಬೇಕು, ನಾವೇನೇ ಸ್ಟಿಚ್ ಮಾಡಬೇಕಾದ್ರೂ. ಸೊ ಇಷ್ಟು ಬೇಸಿಕ್ ನಿಮಗೆ ಗೊತ್ತಿದ್ದರೆ ಸ್ಟಿಚಿಂಗ್ ಕಂಪ್ಲೀಟಾಗಿ ನೀವು ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಷ್ಟು ಬೇಸಿಕ್ಕು ಬಿಗಿನರ್ಸಿಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನಾನು ಸ್ಟಿಚಿಂಗ್ ನೋಟ್ಸಸ್ ಕೂಡ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಅಥವಾ ನನ್ನ ಅಕೌಂಟಲ್ಲಿ ನಾನು ವೀಡಿಯೋಸ್ನೆಲ್ಲ ಚೆಕ್ ಮಾಡಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.